ನೀವು ಹುಟ್ದಾಗಿಂದ ಸಾಯೋ ತನಕ ಯಾರೊಟ್ಟಿಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರ್ತೀರಾ? ನಿಮ್ಮ ಅಪ್ಪ ಅಮ್ಮನ ಜೊತೆಗಾ? ಅಕ್ಕ ತಂಗಿ ಜೊತೆಗಾ? ಲೈಫ್ ಪಾರ್ಟ್ನರ್ ಜೊತೆಗಾ? ಇವ್ರು ಯಾರ ಜೊತೆಗೂ ಅಲ್ಲ. ನಿಮ್ ಜೊತೆಗೇನೆ. ಸೊ, ನಿಮ್ ಜೊತೆಗೆ ನೀವು ಹೆಂಗ್ ಮಾತಾಡ್ತೀರಾ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗತ್ತಲ್ವಾ? ಹಾಗಾದ್ರೆ ನಿಮ್ ಜೊತೆಗೆ ನೀವು ಹೇಗ್ ಮಾತಾಡ್ತೀರಾ ಅಂತ ಒಂದು ಟೆಸ್ಟ್ ಮಾಡೋಣ. ಫಾರ್ ಎಕ್ಸಾಂಪಲ್ ನೀವೇನೋ ಮಾಡ್ತಾ ಇರ್ತೀರಾ, ಅಲ್ಲೇನೋ ಮಿಸ್ಟೇಕ್ ಆಗತ್ತೆ. ಅವಾಗ ನೀವು ನಿಮ್ಮ ಜೊತೆಗೆ ಹೇಗ್ ಮಾತಾಡ್ತೀರಾ? ಆಪ್ಷನ್ ಎ, ಅಷ್ಟು ಗೊತ್ತಾಗ್ಲಿಲ್ವಾ? ಯಾವಾಗ್ಲೂ ಹೀಗೆ. ಒಂದ್ ಕೆಲ್ಸನೂ ನೆಟ್ಟಗ್ ಮಾಡಲ್ಲ. ಆಪ್ಷನ್ ಬಿ, ಓಕೆ ಪರವಾಗಿಲ್ಲ, ಕಲಿತಾ ಇದ್ದೀನಿ, ಸರಿ ಮಾಡ್ಕೊಳ್ತೀನಿ. ಒಂದು ಫ್ರೆಂಡ್ ಥರ ಹೇಳೋದು. ನಿಮ್ಮ ಆಪ್ಷನ್ ಬಿ ಆಗಿದ್ರೆ ವೆಲ್ ಆ್ಯಂಡ್ ಫೈನ್. ಅದೇ ನಿಮ್ಮ ಆಪ್ಷನ್ ಎ ಆಗಿದ್ರೆ ಅಲರ್ಟ್ ಆಗಿರಿ. ಯಾಕಂದರೆ ನೆಗೆಟಿವ್ ಸೆಲ್ಫ್ ಟಾಕ್ ನಿಮ್ಗೆ ಯಾವಾಗಲೂ ಕುಗ್ಸತ್ತೆ. ಪಾಸಿಟಿವ್ ಸೆಲ್ಫ್ ಟಾಕ್ ನಿಮ್ಮನ್ನು ಕಾಮ್ ಆಗಿರ್ಸತ್ತೆ, ಹಾಗೆ ನಿಮ್ಮನ್ನು ಮೇಲೆತ್ತತ್ತೆ. ಕೆಲವರು ರೂಡಾಗಿ ಮಾತಾಡ್ತಿರ್ತಾರೆ. ಅಕ್ಕಪಕ್ಕದವರೆಲ್ಲ ಇವನೇನು ಹಿಂಗೆ ರೂಡಾಗಿ ಮಾತಾಡ್ತಿದ್ದಾನೆ ಅಂತ. ಆದರೆ ಅವ್ರ ಸೆಲ್ಫ್ ಟಾಕು ರೂಡ್ ಆಗಿರುತ್ತೆ, ಅದನ್ನೇ ಅವರು ಪ್ರೊಜೆಕ್ಟ್ ಮಾಡ್ತಾ ಇರ್ತಾರೆ. ಇದು ಅವ್ರ ಪರಿಸ್ಥಿತಿನ ನಮಗೆ ಅರ್ಥೈಸುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವು ನೆಗೆಟಿವ್ ಸೆಲ್ಫ್ ಟಾಕ್ ಮಾಡಿದಾಗ ಅದನ್ನು ಪಾಸಿಟಿವ್ ಆಗಿ ನನ್ನ ಹತ್ರ ಆಗತ್ತೆ, ನಾನೀಗ ಕಲಿತಾ ಇದ್ದೀನಿ ಅಂತ ರೀಫ್ರೇಮ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಪಾಸಿಟಿವ್ ಸೆಲ್ಫ್ ಟಾಕ್ ನಿಮ್ಮ ಎನರ್ಜಿನ ಲಿಫ್ಟ್ ಮಾಡುತ್ತೆ, ಮೈಂಡನ್ನು ಕಾಮ್ ಆಗಿರಿಸುತ್ತೆ, ಹಾಗೆ ನಿಮ್ಮನ್ನು ಸೊಲ್ಯೂಷನ್ ಕಡೆ ಕರ್ಕೊಂಡು ಹೋಗುತ್ತೆ.